ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಡೇ ಸ್ಟಾರ್ಟ್ ಆಗೋದು 5 o'clock. ನಾನು ರೀಸೆಂಟ್ ಡೇಸಲ್ಲಿ ಅರ್ಲಿ ಮಾರ್ನಿಂಗ್ ಏನಾದರೂ ಹೆಲ್ದಿ ಡ್ರಿಂಕ್ ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಕುಡಿತಾ ಇರೋದು ಸಿನಮನ್ ಟೀ. ನಾನು ಚಕ್ಕೆನ ಓವರ್ನೈಟ್ ಸೋಕ್ ಮಾಡಿರ್ತೀನಿ. ಮಾರ್ನಿಂಗ್ ಎದ್ದು ಬಾಯ್ಲ್ ಮಾಡಿಕೊಂಡು ಬಿಸಿ ಬಿಸಿ ಇರ್ಬೇಕಾದ್ರೆ ಕುಡ್ಕೋತೀನಿ. ಹಾಗೆ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಸಾಟೇಜ್ ವೆಜಿಟೇಬಲ್ಸ್ ಹಾಗೆ ಎಗ್ ಕೂಡ ಬಾಯ್ಲ್ ಮಾಡ್ಕೋತಾ ಇದ್ದೀನಿ. ಬ್ರೇಕ್ಫಾಸ್ಟ್ ರೆಡಿ ಆಗೋ ಅಷ್ಟರಲ್ಲಿ ಇವತ್ತು ಮತ್ತೊಂದು ಕನ್ನಡ ಮೋರಲ್ ಸ್ಟೋರಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಟೋರಿ ನೇಮ್ ಏನಪ್ಪ ಅಂದರೆ ಸಹನೆಯ ಫಲ. ಸೊ ಈಗ ಸ್ಟೋರಿ ಸ್ಟಾರ್ಟ್ ಮಾಡೋಣ. ಒಂದು ಸುಂದರವಾದ ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ಶಾಂತಿಪುರ. ಹಳ್ಳಿಯ ಜನರು ಸರಳ ಜೀವನ ನಡೆಸುತ್ತಿದ್ದರು. ಆ ಹಳ್ಳಿಯಲ್ಲಿ ರಾಮಣ್ಣ ಎಂಬ ಒಬ್ಬ ರೈತನು ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದ. ರಾಮಣ್ಣನಿಗೆ ಹೆಂಡತಿ ಲಕ್ಷ್ಮಿ ಮತ್ತು ಒಬ್ಬ ಮಗ ಕೃಷ್ಣ ಇದ್ದರು. ರಾಮಣ್ಣ ಬಹಳ ಪರಿಶ್ರಮಿ, ಆದರೆ ಅದಕ್ಕಿಂತ ಹೆಚ್ಚು ಸಹನಶೀಲ ವ್ಯಕ್ತಿ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಆತ ಎಂದಿಗೂ ಕೋಪಗೊಳ್ಳುತ್ತಿದ್ದವನಲ್ಲ. ಎಲ್ಲಕ್ಕೂ ಕಾಲ ಬರುತ್ತದೆ ಎಂಬುದೇ ಅವನ ಜೀವನದ ತತ್ವ. ಸ್ಟೋರಿ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಕೂಡ ತೊಗೋತಾ ಇದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸು ಕೂಡ ಓವರ್ನೈಟೇ ಸೋಪ್ ಮಾಡಿ ಇಟ್ಟಿರ್ತೀನಿ. ಮಾರ್ನಿಂಗ್ ಎದ್ದು ಜಸ್ಟ್ ಬಾದಾಮಿದು ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಆ್ಯಪಲ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಾಲು ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗೇ ಮಿಕ್ಸಿ ಮಾಡ್ಕೋತೀನಿ. ಈಗ ಸ್ಟೋರಿ ಕಂಟಿನ್ಯೂ ಮಾಡೋಣ. ರಾಮಣ್ಣನಿಗೆ ಸ್ವಲ್ಪ ಭೂಮಿ ಇತ್ತು. ಅದರಲ್ಲಿ ಅವನು ಬೆಳೆಯುತ್ತಿದ್ದ. ಆದರೆ 3 ವರ್ಷಗಳ ಕಾಲ ಮಳೆಯೇ ಸರಿಯಾಗಿ ಆಗಲಿಲ್ಲ. ಬೆಳೆ ನಾಶವಾಯಿತು. ಸಾಲ ಹೆಚ್ಚಾಯಿತು. ಹಳ್ಳಿಯವರು ಕೆಲವರು ರಾಮಣ್ಣನನ್ನು ನೋಡಿ ನಗುತ್ತಿದ್ದರು. ಇವನಿಗೆ ಕೆಲಸವೇ ಸರಿಯಾಗಿ ಗೊತ್ತಿಲ್ಲ, ಎಷ್ಟು ಸಹನೆ ತೋರಿಸ್ತಿದ್ದರೂ ಹೊಟ್ಟೆ ತುಂಬುತ್ತಾ ಎಂದು ಕೆಲವರು ತಮಾಷೆ ಮಾಡುತ್ತಿದ್ದರು. ಆದರೆ ರಾಮಣ್ಣ ಮಾತ್ರ ಮೌನವಾಗಿ ಸಹಿಸಿಕೊಂಡ. ಯಾರಿಗೂ ಕೆಟ್ಟ ಮಾತು ಹೇಳಲಿಲ್ಲ. ಒಂದು ವರ್ಷ ಭಾರಿ ಮಳೆಯಾಯಿತು. ಎಲ್ಲರೂ ಖುಷಿಪಟ್ಟರು. ಆದರೆ ರಾಮಣ್ಣನ ಹೊಲದ ಪಕ್ಕದ ದೊಡ್ಡ ರೈತ ಶಿವಪ್ಪ ತನ್ನ ಹೊಲದ ನೀರನ್ನು ಅಕ್ರಮವಾಗಿ ರಾಮಣ್ಣನ ಹೊಲಕ್ಕೆ ಹರಿಸಿದ. ರಾಮಣ್ಣನ ಬೆಳೆ ಸಂಪೂರ್ಣ ಹಾಳಾಯಿತು. ಲಕ್ಷ್ಮಿ ಕೋಪದಿಂದ ಹೇಳಿದರು, ಇದು ಅನ್ಯಾಯ, ನ್ಯಾಯಾಲಯಕ್ಕೆ ಹೋಗೋಣ. ರಾಮಣ್ಣ ಶಾಂತವಾಗಿ ಉತ್ತರಿಸಿದ, ಸಹನೆ ಕಳೆದುಕೊಳ್ಳಬೇಡ ಲಕ್ಷ್ಮಿ, ಸತ್ಯ ಇದ್ದರೆ ಫಲ ಖಂಡಿತ ಸಿಗುತ್ತದೆ. ರಾಮಣ್ಣ ಹಳ್ಳಿಯ ಪಂಚಾಯಿತಿಗೆ ಹೋದ. ಆದರೆ ಶಿವಪ್ಪ ಹಣಬಲ ಪ್ರಭಾವದಿಂದ ತಪ್ಪಿಸಿಕೊಂಡ. ರಾಮಣ್ಣನಿಗೆ ನ್ಯಾಯ ಸಿಗಲಿಲ್ಲ. ಹಳ್ಳಿಯವರು ಮತ್ತೆ ನಗಿದರು. ಆ ರಾತ್ರಿ ರಾಮಣ್ಣ ಒಂಟಿಯಾಗಿ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ. ನನ್ನಲ್ಲಿ ತಪ್ಪಿಲ್ಲ ದೇವರೇ, ನನಗೆ ಸಹನೆ ಕೊಡು. ಅವನು ಕಣ್ಣೀರು ಮಣ್ಣಿನಲ್ಲಿ ಬೆರೆತು ಹೋಯಿತು. ಒಂದು ದಿನ ಕೃಷ್ಣ ತನ್ನ ತಂದೆಯನ್ನು ಕೇಳಿದ, ಅಪ್ಪ, ಎಲ್ಲರೂ ನಮಗೆ ಅನ್ಯಾಯ ಮಾಡುತ್ತಿದ್ದಾರೆ, ನೀನು ಏಕೆ ಸುಮ್ಮನಿದ್ದೀಯಾ? ರಾಮಣ್ಣ ನಗುತ್ತಾ ಹೇಳಿದರು, ಮಗನೇ, ಸಹನೆ ಎಂದರೆ ದುರ್ಬಲತೆ ಅಲ್ಲ, ಅದು ಶಕ್ತಿಯ ಅತಿ ದೊಡ್ಡ ರೂಪ. ಆ ಮಾತು ಕೃಷ್ಣನ ಮನಸ್ಸಿಗೆ ಆಳವಾಗಿ ಬಿತ್ತು. ಕೆಲ ವರ್ಷಗಳ ನಂತರ ಸರ್ಕಾರದಿಂದ ಒಂದು ಹೊಸ ಯೋಜನೆ ಬಂದಿತು. ಪ್ರಾಮಾಣಿಕ ರೈತರಿಗಾಗಿ ಸಹಾಯಧನ. ಅಧಿಕಾರಿಗಳು ಹಳ್ಳಿಗೆ ಬಂದರು. ಎಲ್ಲರ ಭೂಮಿ ದಾಖಲೆಗಳನ್ನು ಪರಿಶೀಲಿಸಿದರು. ಆಗ ಶಿವಪ್ಪ ಮಾಡಿದ ಅಕ್ರಮಗಳು ಹೊರಬಂದವು. ಅವನು ಅನ್ಯಾಯವಾಗಿ ನೀರನ್ನು ತಿರುಗಿಸಿದ್ದಾನೆ, ದಾಖಲೆಗಳಲ್ಲಿ ಮೋಸ ಮಾಡಿದ್ದಾನೆ ಎಂಬುದು ಸಾಬೀತಾಯಿತು. ರಾಮಣ್ಣ ಮಾತ್ರ ಎಲ್ಲ ದಾಖಲೆಗಳನ್ನು ಶುದ್ಧವಾಗಿ ಇಟ್ಟಿದ್ದ. ಶಿವಪ್ಪನ ಮೇಲೆ ಕಾನೂನು ಕ್ರಮ ಜರುಗಿತು. ಅವನ ಭೂಮಿಯ ಒಂದು ಭಾಗ ಸರ್ಕಾರ ವಶಕ್ಕೆ ತೆಗೆದುಕೊಂಡಿತು. ಅದೇ ಭೂಮಿಯನ್ನು ರಾಮಣ್ಣನಿಗೆ ನೀಡಲಾಯಿತು. ಹಳ್ಳಿಯ ಜನರು ಅಚ್ಚರಿಯಿಂದ ನೋಡಿದರು. ಒಂದು ಕಾಲದಲ್ಲಿ ನಗಿಸಿದವರೇ ಈಗ ಹೇಳತೊಡಗಿದರು. ರಾಮಣ್ಣನ ಸಹನೆಯೇ ಅವನನ್ನು ಗೆಲ್ಲಿಸಿತು. ನೆಕ್ಸ್ಟ್ ಸ್ಟೋರಿ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಇವತ್ತು ನಾನು ಆಫ್ಟರ್ನೂನ್ ಲಂಚಿಗೆ
ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ. ನಾರ್ಮಲಾಗಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಅದರಲ್ಲೂ ಎಸ್ಪೆಷಲಿ ನಮ್ಮಂಥ ವರ್ಕಿಂಗ್ ವುಮೆನ್ಸ್ಗೆ ಚಿತ್ರಾನ್ನ ಅಂದರೆ ತುಂಬಾ ಫೇವ್ರೆಟ್, ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಂತ. ಈಗ ಸ್ಟೋರಿ ಕಂಟಿನ್ಯೂ ಮಾಡೋಣ. ರಾಮಣ್ಣ ನ್ಯಾಯ ಕೇಳಲು ಪಂಚಾಯಿತಿಗೆ ಹೋದ. ಆದರೆ ಶಿವಪ್ಪನ ಹಣ ಪ್ರಭಾವ ಕೆಲಸ ಮಾಡಿತು. ರಾಮಣ್ಣನ ಮಾತು ಯಾರೂ ಕೇಳಲಿಲ್ಲ. ಅಲ್ಲಿ ಅವನನ್ನು ಅವಮಾನ ಮಾಡಲಾಯಿತು. ಒಬ್ಬನು ಹೇಳಿದರು, ಇಷ್ಟು ಬಡವನು ನ್ಯಾಯ ಕೇಳಲು ಬಂದಿದ್ದಾನೆ. ಆ ಕ್ಷಣ ರಾಮಣ್ಣನೊಳಗೆ ಭಾರಿ ನೋವು. ಆದರೂ ಅವನು ಕೋಪಗೊಂಡಲಿಲ್ಲ. ಅವನು ತಲೆ ಬಗ್ಗಿಸಿ ಹೊರನಡೆದ. ಆ ರಾತ್ರಿ ರಾಮಣ್ಣ ದೇವಾಲಯಕ್ಕೆ ಹೋದ. ಒಂಟಿಯಾಗಿ ಕುಳಿತು ಪ್ರಾರ್ಥನೆ ಮಾಡಿದ. ನಾನು ತಪ್ಪು ಮಾಡಿಲ್ಲ ದೇವರೇ, ನನಗೆ ಶಕ್ತಿ ಕೊಡು, ಸಹನೆ ಕಳೆದುಕೊಳ್ಳದಂತೆ ಮಾಡು. ಅವನು ಕಣ್ಣೀರು ನೆಲದ ಮೇಲೆ ಬೀಳುತ್ತದೆ. ಅದೇ ಕಣ್ಣೀರು ಭವಿಷ್ಯದ ಬೀಜವಾಗುತ್ತದೆ. ಮರುದಿನ ಕೃಷ್ಣ ಕೇಳುತ್ತಾನೆ, ಅಪ್ಪ ನೀನ್ ಯಾಕೆ ಹೋರಾಡಲ್ಲ? ಅದಕ್ಕೆ ರಾಮಣ್ಣ ಹೇಳ್ತಾನೆ, ಮಗನೇ, ಕೋಪ ತಾತ್ಕಾಲಿಕ ಗೆಲುವು ಕೊಡಬಹುದು, ಆದರೆ ಸಹನೆ ಶಾಶ್ವತ ಜಯ ಕೊಡುತ್ತದೆ. ಈ ಮಾತು ಕೃಷ್ಣ ಜೀವನದ ದಾರಿಯನ್ನೇ ಬದಲಿಸುತ್ತದೆ. ಕಾಲ ಸಾಗುತ್ತದೆ. ಸರ್ಕಾರದ ಅಧಿಕಾರಿಗಳು ಹಳ್ಳಿಗೆ ಬರುತ್ತಾರೆ. ಭೂಮಿ ದಾಖಲೆ, ನೀರಾವರಿ ವ್ಯವಸ್ಥೆ ಪರಿಶೀಲನೆ ಮಾಡುತ್ತಾರೆ. ಶಿವಪ್ಪನ ಅಕ್ರಮಗಳು ಒಂದೊಂದಾಗಿ ಹೊರಬರುತ್ತದೆ. ಅವನು ಸುಳ್ಳು ಹೇಳುತ್ತಾನೆ, ಆದರೆ ಸತ್ಯ ಮರೆಮಾಡಲಾಗುತ್ತದೆ. ನ್ಯಾಯಾಲಯ ತೀರ್ಪು ನೀಡುತ್ತದೆ. ರಾಮಣ್ಣನಿಗೆ ನ್ಯಾಯ ಸಿಗುತ್ತದೆ. ಶಿವಪ್ಪ ತನ್ನ ಅಹಂಕಾರದಿಂದ ಎಲ್ಲವನ್ನು ಕಳೆದುಕೊಳ್ಳುತ್ತಾನೆ. ಹಳ್ಳಿಯ ಜನರು ಈಗ ರಾಮಣ್ಣನನ್ನು ಗೌರವದಿಂದ ನೋಡುತ್ತಾರೆ. ಒಂದು ಸಭೆಯಲ್ಲಿ ರಾಮಣ್ಣ ಹೇಳುತ್ತಾನೆ, ನಾನು ಗೆದ್ದದ್ದು ಹಣದಿಂದಲ್ಲ, ನಾನು ಗೆದ್ದದ್ದು ಸಹನೆಯಿಂದ. ಕೃಷ್ಣ ಹೇಳುತ್ತಾನೆ, ನನ್ನ ತಂದೆಯ ಸಹನೆ ನನ್ನ ಜೀವನದ ಬೆಳಕು. ಇಲ್ಲಿ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂದರೆ, ಸಹನೆ ತಾತ್ಕಾಲಿಕವಾಗಿ ನೋವು ಕೊಡಬಹುದು, ಆದರೆ ಅದರ ಫಲ ಶಾಶ್ವತವಾಗಿರುತ್ತದೆ. ಸತ್ಯ ಮತ್ತು ಸಹನೆ ಯಾವತ್ತೂ ಸೋಲುವುದಿಲ್ಲ. ನಾನಿಲ್ಲಿ ಚಿತ್ರಾನ್ನ ಮಾಡೋದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಹಾಗೆ ಕಡಲೆ ಬೀಜ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಫ್ರೈ ಆದ ನಂತರ ಹಸಿಮೆಣಸಿನ್ಕಾಯಿ ಹಾಗೆ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಾರ್ಟೆಡ್ ವೆಜಿಟೇಬಲ್ಸ್ ಮಾಡೋದಕ್ಕೆ ನಾನು ಬಾಣಲಿಯಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಕರಗಿಸ್ಕೊತಾ ಇದ್ದೀನಿ. ಆಮೇಲೆ ಸ್ಟೀಮ್ ಆಗಿರುವಂತಹ ಎಲ್ಲ ವೆಜಿಟೇಬಲ್ಸ್ನು ಕೂಡ ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋತೀನಿ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು
ಪೆಪ್ಪರ್ ಪೌಡರ್ ಕೂಡ ಹಾಕ್ಕೋತಾ ಇದ್ದೀನಿ. ನೀವಿಲ್ಲಿ ಬೇಕಾದ್ರೆ ಎಳ್ಳು ಕೂಡ ಹಾಕ್ಕೋಬೋದು. ನಾನು ಯೂಸ್ ಮಾಡ್ತಾ ಇರೋ ಸ್ಟೀಮರ್ ನಿಮ್ಗೇನಾದ್ರು ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಾನು ಮಾರ್ನಿಂಗ್ಗೆ ಟಿಫನ್ ಹಾಗೆ ಲಂಚ್ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಆದ ನಂತರ ನಾನು ಟಿಫನ್ ಮಾಡಿಕೊಂಡು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನನ್ನ ಆಫೀಸ್ ಟೈಮಿಂಗ್ ಬಂದುಬಿಟ್ಟು 8:30. ಸೊ ಕ್ಯಾಬ್ ನನಗೆ 7 o'clockಗೆ ಬರುತ್ತೆ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೇನಾದರೂ ಬದಲಾವಣೆ ಮಾಡ್ಕೋಬೇಕು ನನ್ನ ವಿಡಿಯೋಲಿ ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.